ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ವಿಡಿಯೋ ರೈಡರ್ ನಾನು. ಈ ವಿಡಿಯೋದಲ್ಲಿ ನಾವು ನಮ್ಮ ಬೈಕ್ ಡಾಕ್ಟರ್ ಅಲಿಂ ಬೈನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಲಿಂ ಬೈ ಹೇಳಿ ಸರ್. ಓಕೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಏನೇನು ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಮಾಡ್ಬೋದು ನಿಮ್ಮ ವೆಹಿಕಲ್ಗೆ ಅಲಿಂ ಬೈ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲಿಂ ಬೈ, ಈಗ ಬೈಕ್ಸ್ ಬರ್ತಾ ಇದೆ, ಹೊಸ ಹೊಸ ಬೈಕ್ಸ್ ಬರ್ತಾ ಇದೆ. ಹಿಮಾಲಯನ್ 450, ಸ್ಕ್ರಾಮ್ 400 ಎಲ್ಲ ಬೈಕ್ಸ್ ಬರ್ತಾ ಇದೆ. ಇವಾಗ ಅದರಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇದೆ, ಬಿಕಾಸ್ ಕಂಪ್ನಿಯಿಂದ ಎಲ್ಲ ಅಪ್ಗ್ರೇಡ್ ಒಂದ್ಸಲಿ ಕೊಡಲ್ಲ. ಸೊ ಏನೇನು ಅಪ್ಗ್ರೇಡ್ ಮಾಡ್ಬೋದು ನಮ್ಮ ಬೈಕಿಗೆ, ಸೇ ಫಾರ್ ಎಕ್ಸಾಂಪಲ್ ಹಿಮಾಲಯನ್ 400 ಆಯಿತು, ಸ್ಕ್ರಾಮ್ 400 ಆಯಿತು, ಎಲ್ಲ ಹೊಸ ಹೊಸ ಬೈಕ್ಸ್ ಇದೆ. ಅಬೌವ್ 300cc ಬೈಕ್ಸ್ ಇದೆ, 200cc ಬೈಕ್ಸ್ ಇದೆ. ಅದಕ್ಕೇನು ಅಪ್ಗ್ರೇಡ್ಸ್ ಮಾಡ್ಬೋದು? ಫಸ್ಟ್ ಅಪ್ಗ್ರೇಡ್ ನಿಮಗೆ ಇಂಜಿನ್ ಆಯಿಲ್ ಆಗುತ್ತೆ ಸರ್. ಫಸ್ಟು ಇಂಜಿನ್ ಆಯಿಲಿಂದ ಫಸ್ಟ್ ಅಪ್ಗ್ರೇಡ್ ಮಾಡಬೇಕು. ಓಕೆ, ಇಂಜಿನ್ ಆಯಿಲು ಕಂಪ್ನಿಯವರು ಹಾಕ್ಸ್ತಾರಲ್ಲ, ಏನು ಅಪ್ಗ್ರೇಡ್ ಇದೆ ಅದರಲ್ಲಿ? ಅದನ್ನು ಇಂಜಿನ್ ಅಷ್ಟು ನಿಮ್ಗೆ ನೈಸ್ ಬರಲ್ಲ, ನೈಸ್ ಜಾಸ್ತಿ ಇರುತ್ತೆ ಇಂಜಿನಲ್ಲಿ. ಇದಾಗದೆ ನೈಸ್ ಕಮ್ಮಿ ಇರುತ್ತೆ. 1050 ಓಕೆ, ಇಂಜಿನ್ ಸ್ಮೂತ್ ಇರುತ್ತೆ ನಿಮಗೆ ಓಡಿಸೋ ಗಾಡಿ. ಇದೊಂದು ಹಾಕ್ಬಿಟ್ಟು ಫಸ್ಟ್ ನೀವು ಟ್ರೈ ಮಾಡಿ ಒಂದು ಗಾಡಿ ನಿಮ್ಮ ಗಾಡಿಗೆ. ಸೊ ಇವಾಗ ಇಂಜಿನ್ ಆಯಿಲು ಸಿಂಥೆಟಿಕ್ ಇಂಜಿನ್ ಆಯಿಲ್, ಲೈಕ್ 1050 1040 ಸಿಂಥೆಟಿಕ್ ಇಂಜಿನ್ ಆಯಿಲ್ ಹಾಕ್ಬೇಕಂತ ಹೇಳ್ತಾ ಇದ್ದೀರಾ. ಕಂಪ್ನಿಯವರು ಹೇಳ್ತಾರೆಲ್ಲ ಸಿಂಥೆಟಿಕ್ ಆಯಿಲ್ ಹಾಕ್ತೀವಿ ನಾವು ಅಂತ. ಕಂಪ್ನಿ ಹೇಳೋಕ್ಕಾಗಲ್ಲ, ಯಾವ್ದು ಹಾಕಿರ್ತಾರ ಇಲ್ಲ ಟಾಪ್ ಅಪ್ ಮಾಡಿರ್ತಾರ ಅಂತ ಗೊತ್ತಾಗಲ್ಲ. ಸೊ ಬೆಟರ್ ಹೇಳ್ತೀವಿ ಔಟ್ಸೈಡ್ ಒಂದ್ಸಲಿ ಹಾಕೊಂಡ್ರೆ ನೀವೇ ನಿಮ್ಮ ಇಂಜಿನ್ ಆಯಿಲ್ ಚೂಸ್ ಮಾಡಿ ತೊಗೊಂಡ್ಬಿಟ್ಟು ಅವ್ರು ಕೊಡಿ ಹಾಕಕ್ಕೆ ಬೇಕಂದ್ರೆ, ಅದು ಮಾಡಿದ್ರೆ ಒಳ್ಳೇದು. ಸೊ ಓನ್ಲಿ ಇಂಜಿನ್ ಆಯಿಲ್ ಹಾಕಿದ್ರೆ ಸಾಕಾ? ಇಂಜಿನ್ ಆಯಿಲ್ ಅದಕ್ಕೆ ಫ್ಲೆಶರ್ ಬರುತ್ತೆ. ಫಸ್ಟು ಫ್ಲೆಶರಲ್ಲಿ ಕ್ಲೀನ್ ಮಾಡಬೇಕು. ಓಕೆ, ಫ್ಲೆಶಲ್ಲಿ ಕ್ಲೀನ್ ಫಸ್ಟ್ ಹಾಕ್ಬಿಟ್ಟು ಇಂಜಿನ್ ಸ್ಟಾರ್ಟ್ ಮಾಡಬೇಕು. ಗಾಡಿ ಕ್ಲೀನ್ ಆಗುತ್ತೆ ಇಂಜಿನ್ದು, ಹಳೆ ಆಯಿಲ್. ಆಮೇಲೆ ಇಂಜಿನ್ ಆಯಿಲ್ ಹೊಸ. ಸೊ ಹಳೆ ಆಯಿಲ್ ಜೊತೆ ಇದು ಫ್ಲಶ್ ಫುಲ್ ಖಾಲಿ ಮಾಡಿದ್ರೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ರನ್ನಿಂಗ್ ಮಾಡಬೇಕು. ಸ್ವಲ್ಪ ರನ್ನಿಂಗ್ ಮಾಡಿದ್ರೆ 10 ಮಿನಿಟ್ಸ್ ರನ್ ಆಗುತ್ತೆ ಗಾಡಿ. ಆಮೇಲೆ ತೆಗ್ಬಿಟ್ಟು ಹೊಸ ಆಯಿಲ್ ಹಾಕ್ಬೇಕು. ಓಕೆ, ಅದು ಫ್ಲಶ್ ಕ್ಲೀನ್ ಮಾಡಿದ್ಮೇಲೆ ಹೊಸ ಆಯಿಲ್ ಹಾಕಬೇಕು. ಸೊ ಇಂಜಿನ್ ಆಯಿಲ್ ಹಾಕ್ಬಿಟ್ರೆ ಸಾಕಾ ನಾವು? ಇನ್ನೊಂದು ಐಟಮ್ ಬರುತ್ತೆ ನಿಮಗೆ. ಓಕೆ, ಇದೇನಾಗುತ್ತೆ ನಿಮಗೆ ಸ್ಮೂತ್ ಬರುತ್ತೆ ಗಾಡಿ. ಓಕೆ, ಇಂಜಿನ್ ಆಯಿಲ್ ಹಾಕ್ಬಿಟ್ಟು ಇದ್ಮೇಲೆ ಟಾಪ್ ಅಪ್ ಮಾಡಬೇಕು. ಇದೇನಿದು? ಇನ್ನು ಇಂಜಿನ್ ನಾಯ್ಸ್ ಕಮ್ಮಿ ಆಗುತ್ತೆ. ಇಂಜಿನ್ ನಾಯ್ಸ್ ಕಮ್ಮಿ ಆಗುತ್ತೆ. ಗೇರ್ ಎಲ್ಲ ಸ್ಮೂತ್ ಆಗುತ್ತೆ. ಸೊ ಇದು ಇಂಜಿನ್ ಆಯಿಲ್ ಅಡಿಟಿವ್ ಅಂತ ಬರುತ್ತೆ. ಹೌದು. ಸೊ ಇದು ನೀವು ಎರಡು ತೆಗ್ದಿದ್ದೀರಾ, ಎರಡು ಬೇರೆ ಬೇರೆ ಬ್ರ್ಯಾಂಡ್ ಇದೆ. ಅದು ಎರಡಲ್ಲಿ ಯಾವುದೋ ಒಂದು ಹಾಕ್ಬೇಕು ಒಳ್ಳೆ. ಓಕೆ, ಸೊ ಗೈಸ್, ಈ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ ತಕ್ಷಣ ನೀವು ಇಂಜಿನ್ ಆಯಿಲ್ ಅಡಿಟಿವ್ ಆಗ್ಬೋದಂತ ನಮ್ಮ ಬೈಕ್ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸೊ ಇಂಜಿನ್ ಆಯಿಲ್ ಬಗ್ಗೆ ನಿಮ್ಗೆ ತಿಳ್ಸ್ಕೊಂಡಿದ್ದಾರೆ ಅಲಿಂ ಬೈ. ಈಗ ನೆಕ್ಸ್ಟ್ ಹೋಗೋದು ನಾವು ಇಂಜಿನ್ ಹೀಟ್ ತುಂಬ ಜಾಸ್ತಿ ಆಗುತ್ತೆ ಅಲಿಂ ಬೈ. ಈ ಸಲ ಈ ವೆಹಿಕಲ್ಸ್ ಎಲ್ಲ 400cc ಎಲ್ಲ ಕೂಲೆಂಟ್ ಸರಿ ಇರಲ್ಲ ಕಂಪ್ನಿನ ಕೊಡೋದವರು. ನಮ್ಮ ಹತ್ರ ಒಂದು ಕೂಲೆಂಟ್ ಇದೆ. ಓಕೆ, ಇದು ಬರುತ್ತೆ ಐಸ್ ಕೂಲೆಂಟ್. ಇದು ಇಂಜಿನ್ ಹೀಟ್ ಆಗಲ್ಲ ನಿಮಗೆ ಜಾಸ್ತಿ. ಓಕೆ, ನೀವು ಒಂದು 3,000 ಹೊಡೆದ್ರೆ ಒಂದು ಕಂಟಿನ್ಯೂಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈ ಇಂಜಿನ್ ಐಸ್ ಕೂಲೆಂಟ್ ಹಾಕಿದ ತಕ್ಷಣ ನೀವು ಹೇಳ್ತಾ ಇದ್ದೀರಾ ಕಿ ಇಂಜಿನ್ ಹೀಟ್ ಕಮ್ಮಿ ಆಗೇ ಆಗುತ್ತೆ. ಹೌದು. ಸೊ ಎಷ್ಟು ಡಿಫ್ರೆನ್ಸ್ ಬರ್ಬೋದು? ಆರಾಮಾಗಿ ಒಂದು 50% ಡಿಫ್ರೆಂಟ್ ಬರುತ್ತೆ, ಅರ್ಧಕ್ಕೆ ಅರ್ಧ. ಓಕೆ, ಸೊ ಇದು ಹಾಕೋದು ಡೈರೆಕ್ಟ್ ಅದು ಇಂಜಿನ್ ಕೂಲೆಂಟ್ ಇರೋದು ಆದ್ಮೇಲೆ ಹಾಕ್ಬಿಡ್ಬೇಕು? ಫುಲ್ ಎಲ್ಲ ಡ್ರೈನ್ ಮಾಡಬೇಕು. ಫಸ್ಟ್ ತೆಗಿಬೇಕು ಎಲ್ಲ ಹೆಂಗೆ ಇಂಜಿನ್ ಆಯಿಲ್ ಡ್ರೈನ್ ಮಾಡ್ತೀವಿ ಆ ಥರ ಇದನ್ನು ಡ್ರೈನ್ ಮಾಡಿ ಆಮೇಲೆ ಇದು ಹಾಕಿದ್ರೆ ನೀಟಾಗಿರುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ಇದರಿಂದ ಹೀಟ್ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಈಗೆಲ್ಲ ಫ್ಯಾನ್ ಜಾಸ್ತಿ ಓಡೋಕ್ಕೆ ಶುರು ಆಗುತ್ತಿಲ್ಲ, ಇದರಲ್ಲಿ ಕಮ್ಮಿ ಆಗುತ್ತಾ? ಅದು ಕಮ್ಮಿ ಆಗುತ್ತೆ. ಹೀಟ್ ತುಂಬ ಕಮ್ಮಿ ಆಗುತ್ತೆ ನಿಮಗೆ. ಸೊ 50% ಕಮ್ಮಿ ಆಗುತ್ತೆ ಹೀಟಿಂಗ್. ಓಕೆ, ಈಗ ಗೈಸ್ ನಿಮ್ಮ ಗಾಡಿಯಲ್ಲಿ ಹೀಟ್ ಇಶ್ಯೂ ಇತ್ತಾ? ಅಲಿಂ ಬೈ ಅವರು ಅದಕ್ಕೂ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಈಗ ಡಾಕ್ಟರ್ ಅವ್ರು ಕೇಳೋಣ. ನೆಕ್ಸ್ಟು ನಾವು ಬ್ರೇಕಿಂಗ್ ಇದೆಯಲ್ಲ, ಬ್ರೇಕಿಂಗ್ ಸ್ವಲ್ಪ ಮೈಲ್ಡಾಗಿ ಆಗುತ್ತೆ, ಕರೆಕ್ಟಾಗಿ ಆಗಲ್ಲ, ಅದಕ್ಕೂ ಏನು ಸೊಲ್ಯೂಷನ್ ಇದೆಯಾ ಕೇಳೋಣ ಅಲಿಂ ಬೈಗೆ. ಅದಕ್ಕೂ ಇದೆ ನಮ್ಮ ಹತ್ರ ಸೊಲ್ಯೂಷನ್. ಏನಿದೆ? ಆಯಿಲ್, ಡಿಸ್ಕ್ ಬ್ರೇಕ್ ಆಯಿಲ್ ಇರುತ್ತೆ. ಇದು ಹಳೆ ಆಯಿಲೆಲ್ಲ ತೆಗಿಬೇಕು ನೀವು. ಫಸ್ಟು ಕಂಪ್ನಿ ಬರುತ್ತೆ, ಆಮೇಲೆ ಈ ಆಯಿಲ್ ಹಾಕ್ತಾ ಅಂದರೆ ಬ್ರೇಕಿಂಗ್ ಶಾರ್ಪಿಂಗ್ ಚೆನ್ನಾಗಿರುತ್ತೆ. ಬೈ, ಈ ಆಯಿಲಲ್ಲಿ ಏನು ಸ್ಪೆಷಲ್ ಇದೆ? ಎಲ್ಲರೂ ಬ್ರೇಕ್ ಆಯಿಲ್ ಹಾಕ್ತಾರೆ, ಬ್ರೇಕ್ ಆಯಿಲಲ್ಲಿ ಏನಿದೆ? ಅದರಲ್ಲಿ ತುಂಬ ಮಾಲ್ಟ್ಸ್ ಬರುತ್ತೆ ಒಳಗಡೆ. ನಿಮಗೆ ಬ್ರೇಕ್ ಪ್ಯಾಡಿಂಗ್ ಕರೆಕ್ಟಾಗಿ ಸರ್ಕ್ಯುಲೇಷನ್ ಆಗಲ್ಲ, ಪಿಸ್ಟಿನ್ಸ್ ಎಲ್ಲ ಇದಾಗ್ದಾನೆ ನಿಮಗೆ ನೀಟಾಗಿ ಪಿಸ್ಟಿನ್ ಎಲ್ಲ ವರ್ಕಿಂಗ್ ಆಗುತ್ತೆ. ಸೊ ಇದರಿಂದ ಬ್ರೇಕ್ ಲೈಫು ಇಂಪ್ರೂವ್ ಆಗುತ್ತಾ? ಹೌದು. ಪ್ಯಾಡ್ಸು ಬೇಗ ಹೋಗಲ್ಲ ನಿಮಗೆ. ಓಕೆ, ಪ್ಯಾಡ್ಸು ಬೇಗ ಹೋಗಲ್ಲ. ಓಕೆ, ಸೊ ಈಗ ಅಲಿಂ ಬೈ, ಇದು ಬ್ರೇಕ್ ಫ್ಲೂಯಿಡ್ ಹಾಕಿದ ತಕ್ಷಣ ಈಗ ಬ್ರೇಕಿಂಗ್ ಎಲ್ಲ ನೀವು ಹೇಳ್ತಾ ಇದ್ರೆ ಬ್ರೇಕ್ ಲೈಫ್ ಜಾಸ್ತಿ ಬರುತ್ತೆ. ಬಟ್ ಅದು ಬ್ರೇಕ್ ಪ್ಯಾಡ್ ಇದೆ ಅಲ್ಲ ಕಂಪ್ನಿಯಿಂದ ಬರೋದು, ಅದು ಬ್ರೇಕ್ ಪ್ಯಾಡ್ ಸಾಕಾ?
ಬ್ರೇಕ್ ಪ್ಯಾಡ್ ಅದು ಬೇಗ ಹೋಗುತ್ತೆ ಸರ್ ಶೋರೂಮಿಂದ. ಶಾರ್ಪ್ ಹೆಂಗೆ ಬ್ರೇಕ್ ಇರಲ್ಲ ನಿಮಗೆ ಫಸ್ಟ್ ಪಾಯಿಂಟ್ ಅದು. ಯಾಕದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸಲ್ಲಿ ಏನು ಸರಿ ಇಲ್ಲ ಪ್ರಾಬ್ಲಮ್ ಇದೆ? ಸೆಂಟ್ ಇದಿರುತ್ತಲ್ಲ ಪ್ಯಾಡ್ಸ್ ಇರುತ್ತಲ್ಲ ಇದು ಸೆರಾಮಿಕ್ ಬ್ರೇಕ್ ಸೆರಾಮಿಕ್ ಪ್ಯಾಡ್ ನಿಮಗೆ ಬ್ರೇಕಿಂಗ್ ಚೆನ್ನಾಗಿ ಶಾರ್ಪಿಂಗ್ ಇರುತ್ತೆ. ಅವತ್ತು ಮಳೆಯಲ್ಲೂ ನಿಮಗೆ ಕರೆಕ್ಟಾಗಿ ಬ್ರೇಕ್ ಹಿಡಿಯುತ್ತೆ ಇದು. ಓಕೆ. ಸೊ ಇದು ಲೈಫು ಜಾಸ್ತಿ ಬರುತ್ತೆ? ಲೈಫು ಜಾಸ್ತಿ ಬರುತ್ತೆ. 1500 ಇನ್ನೂ ಜಾಸ್ತಿನೇ ಬರುತ್ತೆ ಇದು ಕಂಪ್ನಿಯಿಂದ. ಸೊ ಈ ಬ್ರೇಕ್ ಪ್ಯಾಡು ಬ್ರೇಕ್ ಲೈಫ್ ಎಷ್ಟು ಜಾಸ್ತಿ ಆಗ್ಬೋದು? 4500 ತನಕ ಹೊಡಿಬೋದು. 4500 ಕಿಲೋಮೀಟರ್ಸ್ ತನಕ ಹೊಡಿಬೋದು. ಗಾಡಿ ನಂದು ಇದೆಯಲ್ಲ ಸ್ವಲ್ಪ ಹಿಡ್ದು ಬಿಡುತ್ತೆ ಬೈ. ಹಿಡ್ದು ಬಿಡೋದೇನು ಪ್ರಾಬ್ಲಮ್ ಆಗುತ್ತೆ, ಪೆಟ್ರೋಲ್ ಫ್ಲೋಯಿಂಗ್ ಸರಿ ಇರೋಲ್ಲ, ಅದು ಫಸ್ಟ್ ಪಾಯಿಂಟು ಕಮ್ಮಿ ಇರುತ್ತೆ. ಅದಕ್ಕೆ ಇನ್ನೊಂದು ಬಜೆಟ್ ಇದೆ ನಮ್ಮ ಹತ್ರ. ಏನಿದೆ? ಫ್ಯೂಯಲ್ ಎಕ್ಸ್ ಬರುತ್ತೆ. ಓಕೆ. ಫ್ಯೂಯಲ್ ಎಕ್ಸಲ್ಲಿ ಏನಂದ್ರೆ ನಿಮಗೆ ಪೆಟ್ರೋಲ್ ಹಿಡಿಯೋದು ಪಿಕಪ್ಪು ಪರ್ಫೆಕ್ಟ್ ಬರುತ್ತೆ ನಿಮಗೆ. ಇದರಲ್ಲಿ 12 ಮೋಡ್ ಬರುತ್ತೆ. ನೀವು ಆರಾಮಾಗಿ ಆಫ್ ರೋಡಿಂಗ್ ಹೋಗಿದ್ರೆ ನೀವು 6ಅಲ್ಲಿ ಇಟ್ಕೊಂಡು ಓಡಿಸ್ಬೋದು. ಓಕೆ. ಸಿಟಿ ರೋಡ್ದಲ್ಲಿ 4ಅಲ್ಲಿ ಆಪ್ಷನಲ್ಲಿ ಓಡಿಸ್ಬೋದು. ಸೊ ಏನಂದರೆ ಇವಾಗ ಫ್ಯೂಲು ಬೇರೆ ಬೇರೆ ಕಂಡೀಷನ್ಗೆ ಬೇರೆ ಬೇರೆ ಅಮೌಂಟ್ ಆಫ್ ಫ್ಯೂಲ್ ಹೋಗ್ಬೇಕಾ? ಆ ಥರ ಇದೆಯಾ? ಆ ಥರ ಬರುತ್ತೆ ನಿಮಗೆ. ಆಫ್ ರೋಡಿಂಗಲ್ಲಿ ನೀವು 10ಅಲ್ಲಿ ಇಟ್ಕೊಂಡು ಓಡಿಸ್ಬೇಕು. 10 ಮೋಡ್ ಬರುತ್ತೆ. 10 ಅಂದರೆ ರಿಚ್ ಆಗತ್ತಾ? ರಿಚ್ ಅಂದರೆ ಪೆಟ್ರೋಲ್ ಫ್ಲೋಯಿಂಗ್ ಜಾಸ್ತಿ ಕೊಡುತ್ತೆ. ಅದೇ ರಿಚ್ ಆಗುತ್ತೆ. ರಿಚ್ ಆಗುತ್ತೆ, ನಿಮ್ಗೆ ಆರಾಮಾಗಿ ಹೇಳ್ಕೊಂಡು ಹೋಗುತ್ತೆ ಗಾಡಿ. ಸೊ ಗಾಡಿದು ಪವರ್ ಜಾಸ್ತಿ ಆಗುತ್ತೆ. ಸೊ ಹೈವೇ ಅಲ್ಲಿ ನಾವು ಹೈವೇಯಲ್ಲಿ ಒಂದು 6ಅಲ್ಲಿ ಇಕ್ಕಿ ಸಾಕು, 6ಅಲ್ಲಿ ಇಕ್ಬಹುದು ಆರಾಮಾಗಿ. ಸಿಟಿ ಯೂಸಲ್ಲಿ ಒಂದು 3ಅಲ್ಲಿ ಇದ್ರೆ ಸಾಕು. ಬೆಂಗಳೂರು ಓಡಿಸೋದಲ್ಲಿ 3 ಅಂದರೆ ನಾರ್ಮಲ್ ಬರುತ್ತೆ, ನಾರ್ಮಲ್ ಪೆಟ್ರೋಲ್ ಯೂಸೇಜ್ ಬರುತ್ತೆ. ಇದು ಫ್ಯೂಯಲ್ ಎಕ್ಸ್ ವರ್ಕ್ ಆಗುತ್ತೆ. ಸೊ ಇದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಎಲ್ಲ ಹಾಕ್ತಾರೆ ಜನ, ಫಿಲ್ಟರ್ಸ್ ಹಾಕ್ತಾರೆ. ಇದ್ರ ಮೇಲೆ ಇನ್ನೊಂದು ಐಟಮ್ ಬರುತ್ತೆ ನಿಮಗೆ, ಇನ್ನೂ 2 ಐಟಮ್ ಬರುತ್ತೆ. ಏನಾಗುತ್ತೆ? ಫಿಲ್ಟರ್ ಬರುತ್ತೆ BMC ಅಂತ. ಓಕೆ. BMC ಅದ್ರ ಮಾತ್ರ ಮ್ಯಾಚಿಂಗ್ ಕರೆಕ್ಟ್ ಆಗಿರುತ್ತೆ ನಿಮಗೆ, ಪವರ್ ನೀಟಾಗಿ ಹೇಳ್ಕೊಳ್ಳುತ್ತೆ. BMC ಅಲ್ಲಿ ಏನು ಹೆಚ್ಚಿದೆ? ಹೆಚ್ಚಿಲ್ಲ ನಿಮಗೆ ಕಂಪ್ನಿದ ಫಿಲ್ಟರ್ಗಳು ನೀವು ಚೇಂಜ್ ಮಾಡ್ತಾ ಇರಬೇಕು ಸರ್ವಿಸ್ ಪಾಯಿಂಟಲ್ಲಿ. ಇದ್ರಲ್ಲಿ ನೀವು ಚೇಂಜ್ ಮಾಡೋಂಗಿಲ್ಲ. ಲೈಫ್ ಟೈಮ್ ಇದೆಯಾ? ಇದು ಲೈಫ್ ಟೈಮ್. ನಿಮಗೆ ಬರೀ ಕ್ಲೀನಿಂಗ್ ಮಾಡಬೇಕಷ್ಟೇ. ಕ್ಲೀನರ್ ಸಿಗುತ್ತೆ ಇದ್ರದ್ದು. ಓಕೆ. ಕ್ಲೀನಿಂಗ್ ಮಾಡ್ಕೊಂಡು 3000 ಒಂದ್ಸತಿ ಕ್ಲೀನ್ ಮಾಡ್ಕೊಬೇಕು ಅಷ್ಟೇ ಇದು. ಓಕೆ. ಇದು BMC ಅಂದರೆ ನಾನು ಕೇಳಿರೋ ಪ್ರಕಾರ ಇದು ಪೇಪರ್ ಏರ್ ಫಿಲ್ಟರ್ ಇದೆ. ಅದು ನಿಮ್ಮ ಕಂಪ್ನಿದು ಸ್ಪಾಂಜ್ ಏರ್ ಫಿಲ್ಟರ್. ಅದು ಸ್ಪಾಂಜ್ ಬರಲ್ಲ, ಅದು ಪೇಪರೇ ಬರೋದು. ಎಷ್ಟು ಬಿಸಿ ಹಾಕ್ಬೇಕು ಅಷ್ಟೇ ಅದು. ಓಕೆ. ಕ್ಲೀನಿಂಗ್ ಮಾಡೋಕ್ಕಾಗಲ್ಲ, ಇದು ಕ್ಲೀನಿಂಗ್ ಆಗುತ್ತೆ. ಓಕೆ. ಸೊ ಗೈಸ್, ಈಗ ನಿಮ್ಮ ಗಾಡಿ ಏನಾದರೂ ಹಿಡ್ದು ಬಿಡ್ತಾ ಇದೆಯಾ, ಅದಕ್ಕೂ ಸೊಲ್ಯೂಷನ್ ಕೊಟ್ಟಿದ್ದಾರೆ ನಮ್ಮ ಅಲ್ಲಿಂ ಬೈ. ಏನಂದರೆ ಫ್ಯೂಯಲ್ ಎಕ್ಸು ಮತ್ತು ಏರ್ ಫಿಲ್ಟರು. BMC ಆಗಿದ್ಮೇಲೆ ಬೇರೆ ಏನಾಗ್ಬೋದು? ಅದಕ್ಕೊಂದು ಸ್ಪಾರ್ಕ್ ಪ್ಲಗ್ ಬರುತ್ತೆ. ಓಕೆ. ಸ್ಪಾರ್ಕ್ ಪ್ಲಗ್ ಗಾಡಿಯಲ್ಲಿ ಇರುತ್ತಿಲ್ಲ. ಇದು NGK ಅಂತ ಬರುತ್ತೆ. ಅದ್ರಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಕಮ್ಮಿ ಬರುತ್ತೆ. ಇದಾಗ್ತಾ ಅಂದರೆ ನಿಮಗೆ ಕರೆಂಟ್ ನಿಮಗೆ ಸಪ್ಲೈ ಜಾಸ್ತಿ ಆಗುತ್ತೆ ಇದು. ಯಾಕೋ ಇದು ಇರಿಡಿಯಮ್ ಅಂತ ಬರ್ತಿದೆ. ಹೌದು. ಅದೇನು ಇರಿಡಿಯಮ್ ಅಂದರೆ ಏನು? ಇರಿಡಿಯಮ್ ಅಂದರೆ ಇದು ಕರೆಂಟ್ ಸಪ್ಲೈ ಜಾಸ್ತಿ ಕೊಡುತ್ತೆ ಇದು. ಅಚ್ಚಾ, ಈ ಟಿಪ್ಪಲ್ಲಿ ನಿಮಗೆ ಜಾಸ್ತಿ ಕೊಡುತ್ತೆ. ಗಾಡಿ ನಿಮಗೆ ಹಿಡಿಯೋದು, ಮಳೆಯಲ್ಲಿ ಪ್ರಾಬ್ಲಮ್ ಆಗೋದಲ್ಲ, ಏನು ಬರಲ್ಲ. ಓಕೆ. ಈ ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ ಹಾಕಿದ ತಕ್ಷಣ ಸ್ವಲ್ಪ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಬೈ, ಈಗ ನನ್ನ ಗಾಡಿಯಲ್ಲಿ ಇದು ಚೈನ್ ಗಡಿ ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ. ನಿಮ್ಮದು ಕಂಪ್ನಿದು ಚೈನ್ ಲೂಸ್ ಆಗ್ತಾ ಇರುತ್ತೆ ಬೇಗ. ಇದು ಹಾಕಿದ್ರೆ ರೋರಿಂಗ್ ಚೈನ್ಗೇನು ಲೂಸ್ ಆಗಲ್ಲ. ಮೇನು ರೋರಿಂಗ್ಗಳು ಜಾಸ್ತಿ ಇರುತ್ತೆ ಇದರಲ್ಲಿ. ಓಕೆ. ನಿಮಗೆ ಆರಾಮಾಗಿ 15000 ಬರುತ್ತೆ ಕಂಪ್ನಿದು. ಇದು ಒಂದು 25000 ಹೊಡಿಬೋದು ಇದರಲ್ಲಿ ಆರಾಮಾಗಿ. ಲೈಫು ಜಾಸ್ತಿ ಬರುತ್ತೆ ಚೈನ್ ಸ್ಪ್ರಾಕೆಟ್ದು. ಹೌದು. ಓಕೆ ಅಲ್ಲಿಂ ಬೈ. ಈಗ ಇದೆಲ್ಲ ಆಯಿತು. ಈಗ ಬ್ರೇಕ್ ಇದೆಲ್ಲ ಅದು ಕಚ್ 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 ಆವಾಜ್ ಮಾಡ್ತಾ ಇರುತ್ತೆ. ಅದಕ್ಕೆ ನೀವು ನೋಡಿ ಸ್ಪ್ರೇ ಬರುತ್ತೆ ಒಂದು ಕ್ಲೀನರ್. ಓಕೆ. ಇದು ಕ್ಲೀನಿಂಗ್ ಮಾಡಬೇಕು ಸ್ಪ್ರೇ ನೀವು. ಸೊ ಇದು ರೆಗ್ಯುಲರ್ ಮೇಂಟೈನ್ ಮಾಡಬೇಕು ಬ್ರೇಕ್ ಪ್ಯಾಡ್ಗೆ. ಸೊ ಓನ್ಲಿ ಹೊಸ ಬ್ರೇಕ್ ಪ್ಯಾಡ್ ಹಾಕೋ ಟೈಮ್ ಮಾಡಬಾರ್ದು, ಡೈಲಿ ಕ್ಲೀನ್ ಮಾಡಬೇಕು ಇದು. ಹೌದು. ಡೈಲಿನ ಡೈಲಿ ಅಂದರೆ ಇಲ್ಲ, ನೀವು 500 ಕಿಲೋಮೀಟರ್ ಓಡಿಸ್ತೀರ ನೀವು. ಹಾಂ. ಆವಾಗ ಮಣ್ಣು ಹೋಗಿರುತ್ತೆ ಫುಲ್ ಪ್ಯಾಡ್ಸಲ್ಲಿ. ಓಕೆ. ಕ್ಲೀನ್ ಮಾಡಿಬಿಟ್ಟು ಮತ್ತೆ ಫಿಟ್ಟಿಂಗ್ ಮಾಡಿಸ್ಬೇಕು. ಓಕೆ. ಸೊ ಇದು ನೀವು ಬ್ರೇಕಿಂಗ್ ಸರಿಗೆ ಬರುತ್ತೆ ಕರೆಕ್ಟಾಗಿ. ಸೊ ಈಗ ಪೆಟ್ರೋಲ್ ಇದೆಯಲ್ಲ, ಪೆಟ್ರೋಲ್ ಸ್ವಲ್ಪ ಸರಿಗೆ ಬರ್ತಾ ಇಲ್ಲ. ಇದು E20 ಪೆಟ್ರೋಲ್ ಬಂದಿದ ಮೇಲೆ ಮೈಲೇಜ್ ಡ್ರಾಪ್ ಆಗ್ತಾ ಇದೆ. ತುಂಬ ಹಳೆ ಗಾಡಿದ ಮೈಲೇಜ್ ಎಲ್ಲ ಡ್ರಾಪ್ ಆಗ್ತಾ ಇದೆ. ಅದಕ್ಕೇನು ಮಾಡಬೇಕು? ಅದಕ್ಕೊಂದು ಪೆಟ್ರೋಲ್ ಬರುತ್ತೆ. ಪೆಟ್ರೋಲ್ ಟ್ಯಾಂಕಲ್ಲಿ ಹಾಕ್ಬೇಕಿತ್ತು ಪೆಟ್ರೋಲ್. ಓಕೆ. ಇದಾಗ್ತಂದ್ರೆ ನಿಮಗೆ ಕ್ಲೀನಿಂಗ್ ಆಗುತ್ತೆ ಫುಲ್ ಪೆಟ್ರೋಲ್ ಎಲ್ಲ. ಓಕೆ. ಪಂಪ್ಗೆಲ್ಲ ಪ್ರಾಬ್ಲಮ್ ಬರಲ್ಲ. ಇದೇನೈತೆ, ಇದು ಪೆಟ್ರೋಲ್ ಸಿಸ್ಟಮ್ ಕ್ಲೀನರ್. ಒಳಗಡೆ ಪಂಪ್ಸ್ ಎಲ್ಲ ಕ್ಲೀನ್ ಆಗುತ್ತೆ ನಿಮಗೆ. ಪೆಟ್ರೋಲ್ ಕ್ಲೀನ್ ಆಗಿ ಫಿಲ್ಟರ್ ಆಗಿ ಹೋಗುತ್ತೆ ಒಳಗಡೆ. ಸೊ ನಿಮ್ಮ ಗಾಡಿದು ಪೆಟ್ರೋಲ್ ಕ್ಲೀನ್ ಟ್ಯಾಂಕ್ ಮಾಡಿಸ್ಬಿಟ್ಟು ಆಮೇಲೆ ಇದು ಹಾಕ್ಕೊಬೇಕು. ಅಚ್ಚಾ, ಫುಲ್ ಟ್ಯಾಂಕಲ್ಲಿ ಈ ಪೆಟ್ರೋಲ್ ಸಿಸ್ಟಮ್ ಕ್ಲೀನರ್ ಹಾಕಿದರೆ ನಿಮ್ಮ ಪೆಟ್ರೋಲ್ ಕ್ಲೀನ್ ಆಗುತ್ತೆ, ನಿಮ್ಮ ಫ್ಯೂಯಲ್ ಪಂಪ್ ಕ್ಲೀನ್ ಆಗುತ್ತೆ, ಇಂಜೆಕ್ಟರ್ ಎಲ್ಲ ಕ್ಲೀನ್ ಇರುತ್ತೆ, ಇಂಜೆಕ್ಟರು ಕ್ಲೀನ್ ಆಗುತ್ತೆ. ಸೊ ಗೈಸ್, ಇಷ್ಟೆಲ್ಲ ಪ್ರಾಡಕ್ಟ್ ನಮ್ಮ ಅಲ್ಲಿಂ ಬೈ ಅವ್ರ ಹತ್ರ ಸೇರಿಸ್ಬಿಟ್ಟು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಗೇನಾದರೂ ಮುಂದೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ, ಕಮೆಂಟ್ ಮಾಡಿ.
ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋಗೆ ಸ್ಟೇ ಟ್ಯೂನ್. ಹ್ಯಾಪಿ ಆ್ಯಂಡ್ ಸೇಫ್ ರೈಡ್. ಜೈ ಹಿಂದ್, ಜೈ ಕರ್ನಾಟಕ.